ಶೇಷಾದ್ರಿಪುರಂ ರಸ್ತೆಯಲ್ಲಿ ಬೃಹತ್ ಮರ ಧರಶಾಹಿಯಾಗಿದ್ದು ಬುಡ ಸಮೇತ ಬೃಹದಾಕಾರದ ಮರ ನೆಲಕ್ಕುರುಳಿದೆ. ಮರ ಬಿದ್ದ ಪರಿಣಾಮವಾಗಿ ಸಂಪೂರ್ಣ ರಸ್ತೆ ಕ್ಲೋಸ್ ಆಗಿದ್ದು ನಿನ್ನೆ ಸಂಜೆ 5:15 ಮರ ಬಿದ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಆ ಕಡೆ ತಲೆ ಹಾಕಿಲ್ಲ. ಮರ ರಸ್ತೆಗೆ ಉರುಳಿ ವಾಹನ ಸವಾರರಂತೂ ಪರದಾಡ್ತಾ ಇದ್ದು ವಿದ್ಯುತ್ ಕಂಬ ಧರೆಗುರುಳಿ ಕಗ್ಗತ್ತಲೆ ಆವರಿಸಿಕೊಂಡಿದೆ. ರಾತ್ರಿ ಇಡೀ ಕತ್ತಲೆಯಲ್ಲೇ ಅಲ್ಲಿನ ಸ್ಥಳೀಯ ನಿವಾಸಿಗಳು ಕಾಲ ಕಳೆದಿದ್ದಾರೆ. ಇಲ್ಲಿವರೆಗೂ ಜಿಬಿಎ ಅಧಿಕಾರಿಗಳು ಇತ್ತ ಮುಖ ಕೂಡ ಮಾಡಿಲ್ಲ. ಗಮನಿಸ್ತಾ ಇರಬಹುದು ಅಲ್ಲಿನ ಸ್ಥಳೀಯರೇ ಆ ಮರವನ್ನ ಪಕ್ಕಕ್ಕೆ ಸರಿಸುವಂತ ಪ್ರಯತ್ನಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಎಲೆಕ್ಟ್ರಿಕ್ ಕಂಬ ಕೂಡ ಬಿದ್ದಿದೆ, ಸ್ವಲ್ಪ ಹುಷಾರಾಗಿರ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಂಡ ನಟರಾಜ್, ನಾವು ನೋಡ್ತಾ ಇದ್ದೇನೆ ನಿನ್ನೆ ಸಂಜೆ 5:15 ಮರ ಬಿದ್ದಿದೆ. ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ತೆರಳಿಲ್ಲ ಅಂದ್ರೆ ಏನ್ ಕತೆ ಅಂತ, ಹೇಗಿದೆ ಅಲ್ಲಿನ ಚಿತ್ರಣ, ಹೇಗೆ ಕಂಡು ಬರ್ತಾ ಇದೆ, ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಯಾವ ರೀತಿ ತೊಂದರೆಗಳಾಗ್ತದೆ? ಶಕುಂತಲ, ಏನು ನಿನ್ನೆ ಒಂದು ಜೋರಾದ ಮಳೆ ಪರಿಣಾಮ ಎಲ್ಲೆಡೆ ಈ ರೀತಿಯಾದಂತಹ ಒಂದು ಅವಾಂತರ ಆಗಿದೆ. ನಿನ್ನೆ 5:30 ಸುಮಾರಿಗೆ ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿ ಒಂದು ಬೃಹತ್ ಆಕಾರದ ಒಂದು ಮರ ಬಿದ್ದಿರುವಂತದ್ದು. ಸದ್ಯ ನಾನು ಇವಾಗ ಶೇಷಾದ್ರಿಪುರಂ ಇರತಕ್ಕ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಎಷ್ಟು ದೊಡ್ಡ ಮರ ಇಲ್ಲಿ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ರಸ್ತೆ ಕ್ಲೋಸ್ ಆಗಿದೆ, ರಸ್ತೆ ಬಂದ್ ಆಗಿದೆ. ಸೊ ಈ ರೀತಿಯಾದಂತಹ ರಸ್ತೆ ಬಂದ್ ಆಗಿರೋ ಪರಿಣಾಮ ಸಂಚಾರಕ್ಕೆ ಸಂಪೂರ್ಣವಾಗಿ ಅಡ್ಡಿ ಆಗ್ತಾ ಇದೆ. ಆ ಕಡೆ ವಾಹನಗಳು ಈ ಕಡೆ ಹೋಗೋದಕ್ಕಾಗ್ತಿಲ್ಲ, ಈ ಕಡೆ ವಾಹನಗಳು ಆ ಕಡೆ ಹೋಗೋದಾಗ್ತಿಲ್ಲ. ಎಲ್ಲರೂ ಕೂಡ ಒಂದು ಪರ್ಯಾಯ ಮಾರ್ಗವನ್ನ ಕಂಡುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಶಕುಂತಲ, ಏನಂತಂದ್ರೆ ಬೃಹತ್ ಗಾತ್ರದ ಮರ ಇಲ್ಲಿ ಯಾವ ರೀತಿ ಅಂದ್ರೆ ಬುಡ ಸಮೇತ ಇಲ್ಲಿ ಕಿತ್ತು ಬಂದಿರುವಂತದ್ದು ನಮ್ಗೆ ಕಂಡು ಬರ್ತಾ ಇದೆ. ಇಲ್ಲಿ ಇರ್ತಕ್ಕಂತಹ ಗಟಾರ್ ಆಗಿರ್ಬೋದು, ಇಲ್ಲಿ ಫುಟ್ಪಾತ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಗುಂಡಿಮಯ ಆಗಿದೆ. ಇಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಬೇರುಗಳು ಕೂಡ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಮರ ಬಿದ್ದಿರೋ ಪರಿಣಾಮ ಇಲ್ಲಿ ಇರ್ತಕ್ಕಂತಹ ವೈರ್ ಕೇಬಲ್ಗಳು ಎಲ್ಲವೂ ಕೂಡ ಇಲ್ಲಿ ಹಾನಿಯಾಗಿವೆ. ಇಲ್ಲಿ ನಿನ್ನೆ ಸಂಜೆ 5:30 ಕೂಡ ಯಾವುದೇ ರೀತಿಯಾದ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲಿ ಇಲ್ಲ. ಕರೆಂಟ್ ಸಂಪೂರ್ಣವಾಗಿ ಕರೆಂಟ್ ಹೋಗಿದೆ. ಸೊ ಇಲ್ಲಿ ರಾತ್ರಿ ಕೂಡ ನಾವು ಯಾರು ಕೂಡ ಇಲ್ಲಿ ಕರೆಂಟ್ ಕಂಡಿಲ್ಲ. ಎಲ್ಲರೂ ಕೂಡ ಕತ್ತಲಲ್ಲೇ ನಾವು ಒಂದು ಜೀವನವನ್ನ ಮಾಡ್ತಾ ಇದೀವಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ಬೋದು ಅಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಕೇಬಲ್ಗಳು ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಿದ್ದಾರೆ ನಮ್ಮ ಕ್ಯಾಮ್ರಾಮನ್. ಈಗ ವೈರ್ಗಳು ಎಲ್ಲವೂ ಕೂಡ ಈ ರೀತಿಯಾದಂತಹ ಮರ ಬಿದ್ದ ಪರಿಣಾಮ ಎಲ್ಲವೂ ಕೂಡ ಕಟ್ ಆಗಿದೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಬಂದಿಲ್ಲ, ಜಿಬಿಎ ಅಧಿಕಾರಿಗಳು ಬಂದಿಲ್ಲ, ಯಾರು ಕೂಡ ನಮ್ಮ ಹತ್ತ ಗಮನ ಹರಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆ ಮುಂದೆ ಈ ರೀತಿ ಆಯ್ತು ಅಂತಂದ್ರೆ ಎಲ್ಲರೂ ಕೂಡ ಹೋಗಿ ಒಂದು ಬೇಗನೆ ಒಂದು ರಿಪೇರಿ ಕೆಲಸವನ್ನ ಮಾಡ್ತಾರೆ, ಮರವನ್ನ ತೆರವು ಮಾಡ್ತಾರೆ. ಆದ್ರೆ ಸಾರ್ವಜನಿಕರ ಸ್ಥಳದಲ್ಲಿ ಈ ರೀತಿ ಆದ್ರೆ ಯಾರು ಕೂಡ ಬರೋದಿಲ್ಲ ಅನ್ನೋ ಮಾತುಗಳನ್ನ ಇಲ್ಲಿ ಸಾರ್ವಜನಿಕರು. ಸದ್ಯ ನನ್ನ ಜೊತೆಗೆ ಒಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಇದು ಎಷ್ಟು ಗಂಟೆಗೆ ಆಗಾಯ್ತು, ಹೇಗಾಯ್ತು ಸರ್? ಸಂಜೆ 5:15 ಬಿರುಗಾಳಿ ಸಮೇತ ಮಳೆ ಬಂತು. ಆ ಟೈಮಲ್ಲಿ ಮರ ಬಿತ್ತು. ಸದ್ಯ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಕೂಡಲೇ ನಾವು ಉನ್ನತ ಅಧಿಕಾರಿಗಳಿಗೆ ಫೋನ್ ಮಾಡಿ ಕರೆ ಮಾಡಿ ಎಲ್ಲ ತಿಳಿಸು, ಯಾರು ಇದ್ರ ಬಗ್ಗೆ ಕೇರ್ ತಗೊಂಡಿಲ್ಲ. ಇದು ಬಂದು ಮೇನ್ ರೋಡು, ವಾಹನಗಳಿಗೆ ದಟ್ಟಣೆ, ಜನಗಳು ತುಂಬಾ ತೊಂದರೆ ಆಗ್ತಾ ಇದೆ. ಇದು ಗ್ರೇಟರ್ ಬೆಂಗಳೂರಲ್ಲ, ಬೆರ್ಕೆ ಬೆಂಗಳೂರು ಆಗಿದೆ. ಅಧಿಕಾರಿಗಳು ಮನೆ ಮುಂದೆ ಮಾತ್ರ ಪೊಲೀಸ್ ಪ್ರೊಟೆಕ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ತಾರೆ. ಸಾರ್ವಜನಿಕ ತೊಂದರೆ ಆಗ್ತದೆ, ಯಾರು ಕೇರ್ ಮಾಡ್ತಾ ಇಲ್ಲ. ಜನ ಕತ್ಲಲ್ಲಿ ಕಾಲ ಕಳೀತಾ ಇದ್ದಾರೆ. ನಿನ್ನೆ ಎಷ್ಟು ಗಂಟೆ ಕರೆಂಟ್ ಹೋಗಿದೆ, ಇನ್ನೂ ಕೂಡ ಬಂದಿಲ್ವಾ ಸರ್? ಇಲ್ಲಿವರೆಗೂ ಬಂದಿಲ್ಲ. ನಿನ್ನೆ ಸಂಜೆ 5:15 ಹೋಗಿದ್ ಕರೆಂಟ್, ಬೆಳಿಗ್ಗೆ ಆದ್ರೂ ಬಂದಿಲ್ಲ. ಬೆಳಗಿನ ಜಾವ ಕೆಲ್ಸಕ್ಕೆ ಹೋಗೋರೆಲ್ಲ ಏನ್ ಮಾಡ್ತಾರೆ? ಮಕ್ಕಳು ಕಾಲೇಜ್ಗೆ ಹೋಗೋರು ಏನ್ ಮಾಡ್ತಾರೆ? ಶಾಲೆಗೆ ಹೋಗೋ ಮಕ್ಕಳ ಗತಿ ಏನು? ಬೇಡ ರೀ, ಮೇನ್ ರೋಡ್ನಲ್ಲಿ ಮರ ಬಿದ್ದಿದೆ, ಸಾರ್ವಜನಿಕ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಇವ್ರಿಗೇನಾದ್ರು ಇದಕ್ಕೆ ಗಮನ ಇದೆಯಾ ಸರ್? ಈಗ ಮರ ಬಿದ್ದ ಪರಿಣಾಮ ತಾವು ಏನಾದ್ರು ಜಿಬಿಎ ಅಧಿಕಾರಿಗಳು ಗಮನಕ್ಕೆ ತಂದ್ರ ಸರ್? ಎಲ್ಲಾ ಅಧಿಕಾರಿಗಳು ಫೋನ್ ಮಾಡಿ ತಿಳಿಸಿದೀವಿ, ಯಾರು ಇದ್ರ ಬಗ್ಗೆ ಇದೇ ತಗೊಳ್ತಾ ಇಲ್ಲ. ಅದೇ ಅವ್ರ ಮನೆ ಮುಂದೆ ಆದ್ರೆ ಕೂಡಲೇ ಮಾಡ್ಬಿಡ್ತಾರಲ್ವಾ? ಏನ್ರಿ ಇದು ಗ್ರೇಟರ್ ಬೆಂಗಳೂರು? ಇದು ಬೆರ್ಕೆ ಬೆಂಗಳೂರು, ಇದು ಗ್ರೇಟರ್ ಬೆಂಗಳೂರಲ್ಲ. ಯಾರು ಕೇಳಿದ್ರಲ್ಲ ಶಕುಂತಲ, ಏನಂತಂದ್ರೆ ನಿನ್ನೆ ಸಂಜೆ 5:30 ಸುಮಾರಿಗೆ ಈ ಮರ ಬಿದ್ದಿದೆ. ಮರ ಬಿದ್ದ ಪರಿಣಾಮ ಕಂಪ್ಲೀಟ್ ಆಗಿ ಶೇಷಾದ್ರಿಪುರಂನಲ್ಲಿ ಕರೆಂಟ್ ಇಲ್ಲ. ಆದ್ರೂ ಕೂಡ ಇಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ನಾವು ಕರೆ ಮಾಡಿದ್ವಿ, ಜಿಬಿಎ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ವಿ. ಆದ್ರೂ ಕೂಡ ಯಾರು ಎಚ್ಚೆತ್ಕೊಂಡು ಇಲ್ಲಿ ಬರ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ನಾವು ಸ್ಥಳೀಯರೇ ಖುದ್ದಾಗಿ ಮರವನ್ನ ತೆರವು ಮಾಡ್ತಾ ಇದೀವಿ, ಮರ ತೆರವು ಮಾಡಿ ಸಂಚಾರಕ್ಕೆ ಅನುಕೂಲ ಮಾಡ್ತಾ ಇದೀವಿ. ಆದ್ರೆ ಇಷ್ಟು ದೊಡ್ಡ ಮರ ನಮ್ಮ ಹತ್ರ ಸಾಗಿಸೋಕೆ ನಮ್ಮ ಹತ್ರ ಶಕ್ತಿ ಇಲ್ಲ. ಯಾರಾದ್ರೂ ಈಗ JCB ತರಬೇಕು ಅಂತಂದ್ರೆ ಅದಕ್ಕೆ ಬಾಡಿಗೆ ವೆಚ್ಚ ಕೊಡ್ಬೇಕು, ಯಾರು ಕೂಡ ಬಾಡಿಗೆ ವೆಚ್ಚವನ್ನು ಕೊಡಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಪ್ರಮುಖ ರಸ್ತೆಯಲ್ಲಿ ಈ ರೀತಿ ಆಗಿದೆ, ಆದ್ರೂ ಯಾರು ಕೂಡ ಬಂದು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಸ್ಥಳೀಯರ ಮಾತಾಗಿದೆ. ಶಕುಂತಲ, ಧನ್ಯವಾದ ನಟರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ಸರಣಿ ಅವಾಂತರಗಳೇ ನಡೆದು ಹೋಗಿದೆ. ಕೇವಲ 1 ಗಂಟೆ ಸುರಿದಂತ ಮಳೆ ಅಷ್ಟೇ ಸಾಕಷ್ಟು ಅವಾಂತರಗಳಾಗೋಗಿದೆ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಅವಾಂತರ ಆಗಿದ್ದು I-20 ಕಾರಿನ ಮೇಲೆ ಕರೆಂಟ್ ಕಂಬವೇ ಬಿದ್ದಿದೆ. ಮತ್ತೊಂದು ಕಡೆ ಎರ್ಟಿಗಾ ಕಾರಿನ ಮೇಲೂ ರೆಂಬೆ ಕೊಂಬೆಗಳು ಬಿದ್ದಿದೆ. ಕಾರಿನ ಮೇಲ್ಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕರೆಂಟ್ ಕಂಬ ಧರೆಗುರುಳಿದು ಮರದ ಕೊಂಬೆಗಳು ಕೂಡ ಬಿದ್ದಿದೆ.
ಕಂಬ ಮರಗಳನ್ನು ತೆರವು ಮಾಡಿದ ಜಿಬಿಎ. ಜಯನಗರದ 4ನೇ ಬ್ಲಾಕ್ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದು ಕೇವಲ 1 ಗಂಟೆ ಸುರಿದಂತಹ ಮಳೆಯ ಅವಾಂತರ ಏನೆಲ್ಲ ಘಟನೆಗಳಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ರಾಜಾಜಿನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ. I-20 ಕಾರ್ ಮೇಲೆ ಕರೆಂಟ್ ಕಂಬ ಉರುಳಿ ಬಿದ್ದಿದೆ. ರಾಜಪ್ಪ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಜೊತೆಗೆ ಬೀಸಿದಂತ ಗಾಳಿಗೆ ರಾಜಾಜಿನಗರ 4th ಬ್ಲಾಕ್ನಲ್ಲಿ ಅವಾಂತರಗಳೇ ನಡೆದು ಹೋಗಿದೆ. ಒಂದು I-20 ಕಾರಿನ ಮೇಲೆ ಕರೆಂಟ್ ಕಂಬ ಬಿದ್ದು I-20 ಕಾರು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಮೊದಲಿಗೆ ಏನಾಗಿದೆ ಅಂದ್ರೆ ಇಲ್ಲಿ ಇದ್ದಂತಹ ಒಂದು ಮರದ ಬೃಹದಾಕಾರದ ಕೊಂಬೆ ಬಿದ್ದಿದೆ. ಈ ಕೊಂಬೆ ಬಿದ್ದ ನಂತರದಲ್ಲಿ ಏನು ಕರೆಂಟ್ ಕಂಬ ಒಂದಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸಿರುವಂತಹ ಒಂದು ವೈರ್ಗಳೇನಿದೆ, ಆ ವೈರ್ಗಳ ಮೇಲೆ ಮರದ ಬೃಹದಾಕಾರದ ಕೊಂಬೆ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಅದು ವೆಯ್ಟ್ ತಡ್ಕೊಳಕ್ ಆಗದೇನೆ ಕರೆಂಟ್ ಕಂಬ ವಾಲಿರುವಂಥದ್ದು. ಕರೆಂಟ್ ಕಂಬ ವಾಲಿದಂತಹ ಪರಿಣಾಮವಾಗಿ ಇಲ್ಲೇ ಇದ್ದಂತಹ ಒಂದು I-20 ಕಾರಿನಿದೆ, ಆ I-20 ಕಾರಿನ ಮೇಲೆ ಬಿದ್ದಿರುವಂಥದ್ದು. I-20 ಕಾರು ಸಂಪೂರ್ಣವಾಗಿ ಮೇಲ್ಭಾಗ ಏನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಅದರ ಜೊತೆಗೆ ಅದರ ಆ ಕರೆಂಟ್ ಕಂಬದ ವೇಟ್ ಎಷ್ಟಿದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಅಂದ್ರೆ ಏನು ಶಾಕ್ ಅಬ್ಸರ್ವರ್ ಎಷ್ಟರ ಮಟ್ಟಿಗೆ ಡೌನ್ ಆಗಿದೆ ಅನ್ನೋದನ್ನ ನೋಡ್ತಾ ಇರಬಹುದು. ಅಂದ್ರೆ ಆ ಕಾರಿನ ಮೇಲ್ಭಾಗ ಏನಿದೆ ಅದು ವೀಲ್ಗೆ ಟಚ್ ಆಗ್ತಾ ಇರುವಂಥದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಕರೆಂಟ್ ಕಂಬ ಎಷ್ಟು ವೆಯ್ಟ್ ಇದೆ, ಜೊತೆಗೆ ಇಷ್ಟೆಲ್ಲ ಅವಾಂತರಗಳು ನಡೆದಿದ್ರು ಕೂಡ ಈ 4th ಬ್ಲಾಕ್ನ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದ್ರು ಕೂಡ ಜಿಬಿಎ ಅಧಿಕಾರಿ ಸಿಬ್ಬಂದಿಗಳು ಈ ಮರವನ್ನ ತೆರವು ಮಾಡೋದಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನೋದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕೇವಲ I-20 ಕಾರು ಮಾತ್ರ ಅಲ್ಲ, ಮತ್ತೆ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದಂತಹ ಎರ್ಟಿಗಾ ಕಾರಿಗೂ ಕೂಡ ಈ ಮರದ ಕೊಂಬೆಗಳು ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ದು. ಅಂದ್ರೆ ಈ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಅಂದ್ರೆ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೆಲ್ಲವನ್ನ ಕೂಡ ಅಲ್ಲೇ ಮರ ಏನು ರಸ್ತೆ ಮೇಲೆ ಬಿದ್ದಿದೆ ಅದೆಲ್ಲವನ್ನ ಕೂಡ ಕಟ್ ಮಾಡಿ ಅದನ್ನ ಬೇರೆ ಕಡೆಗೆ ಸಾಗಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿ ಕೊಡ್ಬೇಕಾಗತ್ತೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಮುಂದಾಗದೇ ಇರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಕೇವಲ ಇದೊಂದೇ ಅಲ್ಲ, ಬೆಂಗಳೂರಿನ ಹಲವು ಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ಮರದ ಕೊಂಬೆಗಳು ಜೊತೆಗೆ ಬೃಹದಾಕಾರದ ಮರ ಕೂಡ ಬಿದ್ದಿದೆ, ಜೊತೆಗೆ ಕರೆಂಟ್ ಕಂಬಗಳು ಕೂಡ ಬಿದ್ದಿವೆ. ಅದೆಲ್ಲವನ್ನು ಕೂಡ ತೆರವು ಮಾಡೋದಕ್ಕೆ ಯಾಕೆ ಇನ್ನಿಷ್ಟೊಂದು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಬೆಚ್ಚಗೆ ನಿದ್ದೆಯಲ್ಲಿದ್ದಾರ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಸಹಜವಾಗಿ ಮೂಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಜಪ್ಪ ನಾಯ್ಕ್, TV9 ಬೆಂಗಳೂರು.